ಹಾಯ್, ಗುಡ್ ಈವ್ನಿಂಗ್ ಎಲ್ಲರಿಗೆ ಬಿ. ಹೆಂಗಿದ್ರಿ? ಐ ಹೋಪ್ ಎಲ್ಲರೂ ಚಲೋ ಇದ್ರಿ ಅನ್ಕೋತೆ. ನಾ ಬಿ ಚಲೋ ಇದ್ದೆ. ಇಲ್ಲಿ ನೋಡ್ರಿ ರವೆ ಹಾಕ್ಲತ್ತಿದ್ದೆ. ನಾ ಹಾಕು ಬೊಕ್ಕಳೆ ಬಿತ್ತು ಸಾಕು 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 ಸಾಕು. ಇವತ್ತು ನಾ ಹೊಸ ಡಿಶ್ ಟ್ರೈ ಮಾಡ್ಲತ್ತಿದ್ದೆ. ಇವತ್ತೇ ಫಸ್ಟ್ ಟೈಮ್ ಟ್ರೈ ಮಾಡ್ಲತ್ತಿದ್ದೆ. ಅದು ಬಿ ಛೋಲಾ ಭಟೂರ ಮಾಡ್ಲತ್ತಿದೆ. ಸೊ ಮೈದಾ ಹಿಟ್ಟು ತೊಗೊಂಡಿದೆ. ಮತ್ತೇನು ಮಾಡಿದೆ ಅಂತಂದ್ರೆ ಇದಕ್ಕೆ ಥೋಡೆ ರವೆ ಹಾಕಿದೆ. ಫಸ್ಟ್ ಟೈಮ್ ಮಾಡತ್ತಿದೆ. ನನ್ನ ಮಗಳು ಎಷ್ಟು ದಿನ ಆಯ್ತು ಮಾಡಿಕೊಡು ಅಂತಲ್ಲತ್ತಿದ್ದಳು. ಸೊ ಅದಕ್ಕೆ ಇವತ್ತು ಟ್ರೈ ಮಾಡಮಿ ಅಂತಂದು ಮಾಡ್ಲತ್ತೀನಿ. ಥೋಡೆ ಉಪ್ಪು ಹಾಕ್ಲತ್ತೀನಿ. ಕಾಣಿಸ್ಲತ್ತು ನಿಮಗೂ? ಹಿಂಗೆ ಕಾಣಿಸ್ತದೆ. ಥೋಡೆ ಉಪ್ಪು ಹಾಕ್ಲತ್ತೀನಿ. ಥೋಡೆ ಉಪ್ಪು ಇದು ಬೇಕಿಂಗ್ ಸೋಡಾ ನೋಡ್ರಿ. ಇದು ಬೇಕಿಂಗ್ ಸೋಡಾ ಹಾಕ್ಲತ್ತೀನಿ ಥೋಡೆ, ಯಾಕಂದ್ರೆ ಥೋಡೆ ಉಬ್ಬಿ ಬರ್ತಾವಂತಂದು. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಿಮಗೆ ತೋರಿಸ್ತೆ ನಂಗೆ ಹೆಂಗಾಯ್ತಾವಂತಂದು. ನಿನಗೆ ಇಲ್ಲಿ ಮೆತ್ಕೊಂಡು ಕೂಳಕ್ಕೆ ಕರ್ದಿಲ್ಲ, ಕೆಲಸ ಮಾಡ್ಲಕ್ಕೆ ಕರ್ದೀನಿ. ನೀರ್ತಾ ಇದು ಫಸ್ಟು ನಾದಿ ಥೋಡೆ ಒಂದು ಅರ್ಧ ಗಂಟೆ ಚಲೋ ನೆನಿಲಕ್ಕೆ ಬಿಡ್ತೆ. ಆಮೇಲೆ ಈರುಳ್ಳಿ ಟೊಮೊಟೊ ಎಲ್ಲ ಮಿಕ್ಸರ್ದಾಗ ಹಾಕೋತೆ. ಕೆಲಸ ಅದು ಅಲ್ಲಿಂದ ಕುಡಿಯೋವು ಎಲ್ಲ ಉಲ್ಟಾ ತಿಲ್ಟಾಗಂದೇನೆ ಮಾಡಿಕ್ತಿ. ಈರುಳ್ಳಿ ಥೋಡೆ ರಫ್ಲಿ ಚಾಪ್ ಮಾಡಿಕೊಡು. ನಾನು ರಫ್ ಚಾಪ್ ಮಾಡಿಕೊಡು ಮಿಕ್ಸರ್ದಾಗ ಹಾಕ್ಲಕ್ಕ. ಈರುಳ್ಳಿ ಇದು ನಾದಿಕ್ಲತ್ತಿದೆ. ಫಸ್ಟ್ ಟೈಮ್ ಮಾಡ್ಲತ್ತಿದೆ. ನನಗೇನು ಎಕ್ಸ್ಪೀರಿಯನ್ಸ್ ಅಂತೂ ಇಲ್ಲೇ ಇಲ್ಲ. ಇವತ್ತೇ ಫಸ್ಟ್ ಟೈಮ್ ಮಾಡ್ಲತ್ತಿದೆ. ನೋಡಮ್ ಹೆಂಗಾಯ್ತಾವಂತಂದು. ಇದು ಯಾವುದು ಪಂಜಾಬಿ ಸ್ಟೈಲ ಏನು? ಇದು ಪಂಜಾಬಿದವ್ರು ತಿಂತಾರೆ ಹೆಚ್ಚಿಗೆ. ಏನು ಭೀ ಗೊತ್ತೇ ಇಲ್ಲ ನನಗೆ. ಯಾರ್ಯಾರು ತಿಂಬಲ್ಯಾಕ ನಾವು ಮಾಡ್ಯಾರ. ಮೇ ಬಿ ನಂಗೆ ಅನ್ಸ್ಲತ್ತದಕ್ಕೆ ರವೆ ಹೆಚ್ಚಿಗೆ ಆಗ್ಯದಂತ. ಬಟ್ ರವೆ ಹೆಚ್ಚಿಗೆ ಇರ್ಬೇಕು ಇದ್ರೊಳಗೆ. ಛೋಲಾ ಭಟೂರ ಮಾಡಕ್ಕೆ ರವೆ ಹೆಚ್ಚಿಗೆ ಇರ್ಬೇಕೇನೋ ಥೋಡೆ. ಎರಡು ಈರುಳ್ಳಿ ಸಪ್ರೇಟು, ಎರಡು ಟೊಮೆಟೊ ಸಪ್ರೇಟು ತೊಳಿ. ಅದಕ್ಕೆ ಥೋಡೆ ಟೊಮೆಟೊಗೆ ತೊಳಿ. ನೋಡಿ ಇದು ನಾದ್ಲಕ್ಕೆ ಎಷ್ಟೊತ್ತಾಗ್ಲತ್ತದ. ನಾನು ಚಪಾತಿ ಹಿಟ್ಟಾದ್ರೆ ಅವಾಗೆ ಫಟ 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 ಅಂತ ನಾದಿ ಇಕ್ಬೋದು. ಇದು ಹಿಟ್ಟು ಹೆಚ್ಚಿಗಾಯ್ತಂದ್ರೆ ಹಾಗೆ ಇಡುತ್ತೆ ಥೋಡೆ. ಆಮೇಲೆ ಮತ್ತೆ ಪೂರಿ ಬೇಕಾದ್ರೆ ಮಾಡ್ಕೊಂಡು ತಿಲ್ಲಕ್ಕೆ ಬರ್ತದೆ. ಯಾವಾಗಾರ ಫ್ರಿಜ್ದಾಗ ಇಟ್ಟು ಆಯ್ತು ಇಲ್ಲ. ಯಪ್ಪ ಹೊಡಿಬೇಕಲ್ಲತ್ತದ ನೋಡಿ. ಅದಕ್ಕೆ ಛೋಲಾ ಭಟೂರ ಮಾಡ್ಲತ್ರಕ್ಕೆ ಹಿಂಗೆ ಹೊಡಿತಾರೆ. ಮ್ಯಾಲಿನೋ ಬರ್ತಾನೆ ಕೆಳಗೆ ಹೆಂಗೆ ಹೊಡಿಲತ್ತಂದು. ಮಾಡಿ ಇದಕ್ಕೆ ಒಂದು ಹಸಿ ಬಟ್ಟೆ ಹಾಕಿ ಮುಚ್ಚಿ ಇಡ್ತೆ. ಈಗ ಆಮೇಲೆ ಇದಕ್ಕೆ ತೆಗಿತೆ. ಬಾಯ್ ಸಿಕ್ತೆ ಆಮೇಲೆ. ಇಲ್ಲಿ ನೋಡ್ರಿ, ನಾನು ಇದ್ರಾಗ ಏನೇನು ತೊಗೊಂಡಿನಿ ಅಂತಂದರೆ ಈರುಳ್ಳಿ ತೊಗೊಂಡಿನಿ, ಮತ್ತು ಟೊಮ್ಯಾಟೊ, ಕೊತ್ತಂಬರಿ ಮತ್ತು ಮೆಣಸಿನ್ಕಾಯಿ, ಥೋಡೆ ಬೆಳ್ಳುಳ್ಳಿ. ಎಷ್ಟು ತೊಗೊಂಡಿನಿ ನೋಡ್ರಿ. ಈರುಳ್ಳಿ, ಟೊಮೊಟೊ, ಕೊತ್ತಂಬರಿ, ಬೆಳ್ಳುಳ್ಳಿ, ಥೋಡೆ ಮೆಣಸಿನ್ಕಾಯಿ ಅಷ್ಟೇ. ಜೀರಿಗೆ ಹಾಕಲ್ಲ. ಜೀರಿಗೆ ಹಾಕೋದು ಟೇಸ್ಟ್ ಬರ್ತದೆ. ಕಡೆಗೆ ಜೀರಿಗೆ ಹಾಕ್ಲತ್ತಿಲ್ಲ ನಾನು. ಇಲ್ಲಿ ಕುಕ್ಕರ್ ಇಟ್ಟಿದೆ, ಅಲ್ಲಿ ಕಡ್ಡಿ ಕುದಿಲಕ್ಕೆ ಇಟ್ಟಿದೆ. ನೋಡ್ರಿ ಇವತ್ತು ಹೆಂಗಾಯ್ತದ ಅಂತ ನನ್ನ ಮೆಥಡ್ದಾಗ ನಾ ಮಾಡತ್ತಿದ್ದೆ. ನೋಡ್ರಿ ಟೇಸ್ಟ್ ಆಯ್ತದ ಇಲ್ಲ ಅಂತ ನಾ ಹೇಳ್ತೆ ನಿಮ್ಗೆ ಹೆಂಗೆ ಭೀ.
ನೋಡ್ರಿ ಎಣ್ಣೆ ತೊಗೊಂಡಿದೆ, ಕಾಣೋದಿಲ್ಲ ನಿಮಗೆ, ಚಲ್ತದೆ ತೋರ್ಲಕ್ಕೆ ಹೋದ್ರೆ ಇಲ್ಲಿ ಕಾಣಿಸ್ತದೆ ನೋಡ್ರಿ ಎಣ್ಣೆ. ಎಸ್ ಕಾಣ್ತದಲ್ಲ, ಥೋಡೆ ಹೆಚ್ಚಿಗೆ ಹಾಕ್ತಾ, ಇದಕ್ಕೆಲ್ಲ ಎಣ್ಣೆ ಥೋಡೆ ಚಲೋ ಜಾಸ್ತಿ ಇದ್ದರೆ ಚಲೋ ಆಗ್ತದ್ದು. ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ಅದ, ಚಲೋ ಆಗೋದೈತಂದ್ರೆ ಹೆಂಗಿರ್ತದೆ ಏನೋ ಗೊತ್ತಿಲ್ಲ, ದೇವರಾಣೆಗೂ ಗೊತ್ತಿಲ್ಲ. ನಾನು ನಿನ್ನೆ ನೋಡಿರೋ ಪ್ರಕಾರ ಥೋಡೆ ಯಾಲಕ್ಕಿ ಮತ್ತು ಥೋಡೆ ತೇಜ್ಪತ್ತ ಎಲ್ಲ ಹಾಕಿದ್ರು. ಇದು ಮತ್ತು ಇದು ಹಾಕ್ಲತ್ತೀನಿ. ಇದಕ್ಕೆ ನಂತರ ಮತ್ತು ಒಂದೆರಡು ಇಲೈಚಿ, ಲವಂಗ ಇಲ್ಲ ಇದ್ರೊಳಗೆ, ಇಲೈಚಿ ಇರೋ ಒಂದೇ ಯಾವುದೋ ಕೋಣೆ ಇಲೈಚಿ ಮತ್ತು ಕಸೂರಿ ಮೇಥಿ ಥೋಡೆ ಇಷ್ಟು ಇದು ಹಾಕ್ಲತ್ತೀನಿ. ಸ್ಮೆಲ್ಲು ಚಲೋ ಬರ್ತದು. ಥೋಡೆ ಕಸೂರಿ ಮೇಥಿ ಹಾಕ್ತೇವೆ ಒಳಗೆ. ಬೊಕ್ಕಳು ಹಾಕ್ಬಾರ್ದು, ಬೊಕ್ಕಳು ಹಾಕೋದು ಬೊಕ್ಕಳು ಮಸಾಲ ಆಯ್ತದು. ಸೊ ಹಂಗಾಗಿ ಥೋಡೆನೇ ಹಾಕ್ಲತ್ತಿದೆ ನಾ ಎಲ್ಲ. ಇದಿಟ್ಟು ಕಸೂರಿ ಮೇಥಿ ಹಾಕ್ಲತ್ತಿದೆ, ಥೋಡೆ ಪುಡಿ ಮಾಡಿ. ಎಸ್ ಗಯಾರೆ ಬಾವಾ. ಈಗ ಕರಿಬೇವು ಕೊತ್ತಂಬರಿ ಹಾಕ್ಲತ್ತಿದೆ. ಮತ್ತು ಸುಮ್ಮನೆ ಕತ್ತಾಕ್ಲತ್ತು ನಮಗೆ ಬೇಯಿಸಿದ. ಈಗ ನಾ ಏನು ಮಾಡೀನಿ, ಇದು ಪೇಸ್ಟ್ ಮಾಡ್ಕೊಂಡು ಇಟ್ಕೊಂಡಿನಲ್ಲ, ಈರುಳ್ಳಿ ಎಲ್ಲ ಹಾಕಿ ಇದನ್ನೇ ನಾನು ಅಲ್ಲಿ ಮತ್ತು ಅದರೊಳಗೆ ಹಾಕ್ತೆ. ಥೋಡೆ ಚಲೋ ಹಾಕ್ತಿರೋದು ಹುಷಾರ್. ಈರುಳ್ಳಿ ಹಾಕಿನ ಕಡೆ ಹಾರ್ಲತ್ತಿರೋದು. ಸ್ಮೆಲ್ಲೆಲ್ಲ ಹೊಸಮ್ ಹೊಂಟಿದ್ದು. ಈಗ ಹೆಂಗೆ ಆಗ್ತದೋ ಗೊತ್ತಿಲ್ಲ. ಇದು ಹಾಗೆ ಕುದೀತಾ ಇರ್ತದೆ. ಇದ್ರಾಗ ಥೋಡೆ ಏನು ಇದು ಛೋಲೆ ಮಸಾಲ ಹಾಕ್ಲತ್ತೀನಿ, ಎವರೆಸ್ಟ್ ಛೋಲೆ ಮಸಾಲ. ಬೊಕ್ಕಳೆ ಮತ್ತು ಥೋಡೆ ಧನಿಯಾ ಪೌಡರ್, थोड़े पाव भाजी मसाला हाकलत्तिद्ದೆ, थोड़ेने पाव भाजी मसाला. ಸ್ಮೆಲ್ ಭಾರಿ ಉಂಟು. ನಿಮಗೆ ತೋರಿಸ್ತೇನೆ ನಿಂದ್ರೆ ಹೆಂಗೆ ಕಲರ್ ಹೆಂಗೆ ಉಂಟದಂತ. ಉಪ್ಪು ಹಾಕಿದೆ, ರುಚಿಗೆ ತಕ್ಕಷ್ಟು ಉಪ್ಪು. ಖಾರ ಸುಮ್ಮನೆ ನಮ್ಮ ಮೈಲ್ದಾಗ ಹಾಕ್ಲತ್ತಿ, ಯಾಕಂದ್ರೆ ನಾವು ಆಲ್ರೆಡಿ ಮೆಣಸಿನ್ಕಾಯಿ ಹಾಕಿದೆ. ಇದು ಖಾರ ಬೊಕ್ಕೊಳದ, ಸೊ ಖಾರ ಹಾಕ್ಲತ್ತಿದೆ ಇದಕ್ಕೂ. ಓಕೆನಾ? ಸಾಕು ಅನಿಸ್ತದೆ ನನಗೂ. ಬನ್ನಿ ತೋರಿಸ್ತೇನೆ. ಎಷ್ಟು ಚಲೋ ಕಾಣತ್ತದಿಲ್ಲ. ಇದು ಎಣ್ಣೆ ಬಿಟ್ಕೊಡೋರು ಥೋಡೆ ಹಾಗೆ ಫ್ರೈ ಮಾಡ್ಬೇಕು ಮಸ್ತ್. ಬಕ್ಕಿನೇ ಇರಲಿ ನೋಡಿ. ಇವಾಗ ಕಡಲೆಕಾಳು ಹಾಕಿ ವಿಸಲ್ ಕೊಡ್ತೀನಿ, ಒಂದು ಎರಡೇ ಯಾಕಂದರೆ ನಾನು ಆಲ್ರೆಡಿ ಬೇಯಿಸ್ಕೊಂಡಿದ್ದೀನಿ, ಅದಕ್ಕೆ ಬೇಯಿಸಿದ್ದೀನಿ.
ಅದಕ್ಕೆ ಒಂದು ಎರಡು ವಿಸಲ್ ಹಾಕ್ತೀನಿ, ಯಾಕಂದರೆ ಅದು ಬೆಂಗಳೂರು ಭಾಷೆ ಯಾಕೆ ಮಾಡುತ್ತೀವಿ ಅಲ್ಲ ನೆನಪೇ ಹೋಗ್ಯದ ನನಗೆ. ಹತ್ತೊಳಿ ಪಟ್ಟಿ ನೋಡಿ ಎಲ್ಲ ಎಲ್ಲಿ ಬಂತು ಅಲ್ಲೇ ಇಟ್ಟು ಮಾಡ್ಲತ್ತಾಳ ಶಾಣೆ. ಹಾಂ ಈಗ ನೋಡ್ರಿ ಇದು ಭೀ ಒಂದು ಬಟ್ಟೆಗೆ ಸುತ್ತಿಟ್ಟಿದೆ ಹಿಟ್ಟು ಅಂಬೋದು. ಇದು ಒಂದು ಹಾಫ್ ಆನ್ ಅವರ್ ರೆಸ್ಟ್ ಆಗಲಿ, ಆಮೇಲೆ ಇದು ಮಾಡ್ತಾ ಇದಕ್ಕ. ಅದು ವಿಸಲ್ ಆಗೋದು ಸಿಗ್ತೇನೆ ನಿಮಗೆ. ಬಾಯ್. ಎಷ್ಟು ಮಸ್ತ್ ಅನ್ಸ್ಲತ್ತದಲ್ಲ, ವಾವ್ ನಿಜ ಸೂಪರ್ ಅನ್ಸ್ಲತ್ತು. ಟೇಸ್ಟ್ ವೈಸ್ ಹೆಂಗದನೋ, ಬಟ್ ಇದ್ರ ಭಾರಿ ಅನ್ಸ್ಲತ್ತು. ಚಿನ್ನಿ ಇಲ್ಲಿ ಬಾ ನೋಡಿದು ಏನದ ಇದು? ಏಯ್ ಭಟ್ರ, ಇದು ಚೋಲೆ ಚೋಲೆ. ಇಲ್ಲ ಇಲ್ಲ ಮತ್ತೆ ಬೇರೆ ಬೇರೆ ತಗೋತಿ. ಇನ್ನ ಒಂದು ಸೀಟಿ ಆಗೋದಿತ್ತು. ಟೇಸ್ಟ್ ನೋಡಿ. ಗರಂ ಇರ್ತದ ಹಾಕೊಂಡಿಗಿನ ಕೈದಾಗ. ಟೇಸ್ಟ್ ಚೊಲ್ಲದ. ಮಸ್ತ್. ಸೊ ಭಟ್ರ ಮಾಡಿಕೊಡ್ತೈತೆ ತಿನ್ನೋ ಸಂಗಟ. ಎಣ್ಣೆ ಕಾಯ್ದಿಲ್ಲ ನಾನು. ಈಗ 3-4 ಭಟೂರೆ ರೆಡಿ ಮಾಡಿಟ್ಟಿನಿ ನಾನು ಉದ್ದುದಕ್ಕೆ. ಭಟೂರೆ ಹಿಂಗೆ ಇರಬೇಕು, ಉದ್ದುದಕ್ಕೆ ಇರಬೇಕು. ಗೋಲ್ ಆದ್ರೆ ಪೂರಿ ಆಯ್ತಾವ. ಹಾಂ, ಈಕ್ವಲ್ ಕ್ವಾಂಟಿಟಿದಾಗ ರವೆ ಮತ್ತು ಮೈದಾ ಹಿಟ್ಟು ಈಕ್ವಲ್ ಕ್ವಾಂಟಿಟಿದಾಗ ಇರಬೇಕು. ಇದು ಮಾಡ್ಬೇಕಂದ್ರೆ ಜೋರು ಹಚ್ಚಿ ಮಾಡಬೇಕು. ಸಾಕಾಯ್ತದು. ಕೈ ನೆಲತ್ತೋ ನನ್ನ ತಗಳೆ. ಸೊ ಆಗ್ಲತ್ತದು. ಒಂದು ಹಾಕಿ ನೋಡ್ತೆ ಹೆಂಗೈತದಂತಂದು. ಹಾಕ್ಲ ಎಲ್ಲ ಬರ್ತದ. ಆಗ್ಲತ್ತದು. ಅದ್ರ ಮೇಲೆ ಎಣ್ಣೆ ಹಾಕ್ಕೊತಿರ್ಬೇಕು, ಅಂದರೆ ಉಪ್ತದದು ನೋಡಿ. ಇದು ಫಸ್ಟ್ ಇತ್ತಲ್ಲ ಥೋಡೆ ಬೆಳುವಾಗೆ. ಇದು ಒಂದಕ್ಕೆ ಸಾಕೈತಿ ನೋಡಿ ನಿನಗೇನು. ಡೈರೆಕ್ಟ್
ಪ್ಲೇಟ್ನಾಗೆ ಹಾಕ್ಲೆ. ಪ್ಲೇಟಿನ ಸೈಜಿಗೆ ಅದು ಕರೆಕ್ಟ್ ಆಗಿ ತಗೋದು. करेक्ट आगे बाइया तकल सब्जी हाकते. ಎಷ್ಟ್ರಾಗ ಹಾಕ್ತಿ? ಟೇಸ್ಟ್ ನೋಡ್ಕೊಂಡೆ. ಗರಂ ಮಸಾಲ. So taste. ಏನ ಟೇಸ್ಟ್ ನೋಡಿ, ಗರಂ ಗರಂ ಅದ. ಇಲ್ಲಿ ನೋಡ್ರಿ, ಫುಲ್ಲ ಬಟುರ್ರ ಎಷ್ಟು ಚಲೋ ಅನ್ಸ್ಲತ್ತದಲ್ಲ. ಪರ್ಫೆಕ್ಟ್ ಆಗ್ಯದ. ನಾ ಭೀ ಫಸ್ಟ್ ಟೈಮ್ ಮಾಡಿದೆ, ಬಟ್ ಪರ್ಫೆಕ್ಟ್ ಆಗ್ಯದ. ಅದು ಛೋಲೆ ಭೀ ಪರ್ಫೆಕ್ಟ್ ಆಗ್ಯದ. ನೋಡ್ರಿ ಎಷ್ಟು ಮಸ್ತ್ ಅನ್ಸ್ಲತ್ತದ ನೋಡ್ಲಕ್ಕೆ. ಬರೀ ಟೇಸ್ಟ್ ಮಾಡಮ್ ಹೆಂಗಿರ್ತದ ಅಂತ. ಹಾಲತ್ ಆಗೋಯ್ತು ನನಗೆ ಅಷ್ಟು ಮಾಡಿದ್ರೆ. ಅದಕ್ಕೆ ನನ್ನ ಕ್ಯಾಮ್ರಾ ಹೋಗ್ಯದ. ಒಳಗೆ ಎಷ್ಟು ಚಲೋ ಅದ ನೋಡ್ರಿ. ಹಿಂಗಿರ್ಬೇಕು ಭಟೂರ. ಎಷ್ಟು ಚಲೋ ಅನ್ಸ್ಲತ್ತದಲ್ಲ. ಬಾಯಿಗೆ ನೀರು ಹೊಂಟವು. ನಿಜ ಅನ್ಸದ.